ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸಂಜೀವರಾಯನಹಳ್ಳಿ ಗ್ರಾಮದಲ್ಲಿ ಜಮೀನು ವಿವಾದ ಹಿನ್ನೆಲೆ ಮಹಿಳೆಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಶಶಿಕಲಾ ಎಂಬ ಮಹಿಳೆಯ ಮೇಲೆ ದಾಯಾದಿಗಳೇ ಹಲ್ಲೆ ನಡೆಸಿ ಬದುಕಿದ ಮಹಿಳೆಯನ್ನ ಗುಂಡಿಗೆ ತಳ್ಳಿದ ಘಟನೆ ಗ್ರಾಮದಲ್ಲಿ ಆತಂಕ ಸೃಷ್ಟಿಸಿದೆ. ಪೈಪ್ಲೈನ್ ಅಳವಡಿಸುವ ವಿಚಾರಕ್ಕೆ ಆರಂಭವಾದ ಮಾತಿನ ಚಕಮಕಿ ಹಳೆಯ ಜಮೀನು ವೈಷಮ್ಯದ ಕಾರಣದಿಂದ ತೀವ್ರ ಗಲಾಟೆಗೆ ತಿರುಗಿದೆ ಎನ್ನಲಾಗಿದೆ. ತಲೆಗೆ, ಕೈ ಕಾಲು, ಕಿವಿಗೆ ಮುರಿದಾಕು ಕೈಗಳು ಸಾಯ್ದು ಒಬ್ಬರಿದ್ರಂತವನು. ಯಾರು ಒಬ್ಬರಿಲ್ಲ ಸಲ್ಲೇ, ಒಬ್ಬಳ ಇದ್ದೀನಿ. ಗುಣಿಯಲ್ಲಿ ಹಾಕಿ ಗೊತ್ತಾ ಇದ್ದಾರೆ ಸಾ. ಅದು ಜಾಸ್ತಿ ಉದ್ದ ತೆಗೆದಿದ್ದಾರೆ ಸಾ. ಅದು ಗುಣಿ ಜಾಸ್ತಿ ಉದ್ದ ಇದೆ ಸಾ. ಕೇಳಿಸ್ತಾ ಇಲ್ಲ ವಾಯ್ಸ್. ನಾನು ಹತ್ತಿರೋದನ್ನು ಕೇಳಿಸ್ತಾ ಇಲ್ಲ. ಅಮ್ಮ ಎಲ್ಲಮ್ಮ ಎಲ್ಲಮ್ಮ ಅಂತ ಎಲ್ಲಮ್ಮನ್ ಕರಿತಾ ಇದ್ದೀನಿ ಅಷ್ಟೇ ಸಾ. ನಾನು ದೇವ್ರನ್ನ ಏನೋ ನನ್ನ ಸಾಯಿಸ್ಬಿಡ್ತಾರೆ ಅಂದ್ಬಿಟ್ಟು ನಾನು ಎಲ್ಲಮ್ಮನ್ ಕರಿತಾ ಇದ್ದೀನಿ ಹೊರತು ನಾನು ಬೇರೆಯವ್ರನ್ನ ಯಾರು ನೆನ್ಸ್ಕೊಳ್ಳಿಲ್ಲ ಸಾ. ಆಗ್ಲೂ ಅಮ್ಮ ಎಲ್ಲಮ್ಮ ಎಲ್ಲಮ್ಮ ಅಂತಾನೆ ಇದ್ದೀನಿ. ಅವ್ರು ಬಡಿತಾ ಇದ್ರೇನು ಬಿಡ್ಲಿಲ್ಲ ಸಾ ಅವರು. ನಾ ಸಲಂ ತಿರ್ಸ್ಕೊಂತೀನಿ ಅಂತಾಳೆ ಸಾ ಹುಡುಗಿ. ನನ್ನನ್ನು ತಿರ್ಸ್ಕೊಂಡನು ಹಿಂಗೆ ಹೊಸ್ತಾವೆ ಅಂದ್ರು. ನಾ ಕಾಲು ಪಟ್ಕೊಂಟ ನೀಡಮ್ಮ ಅಂತ ಹತ್ತು ಬಿಟ್ಟೆ ಸ. ಮತ್ತೆ ಅವಳನ್ನ ನೀ ಕಾಲು ಪಟ್ಕೊಂಟ ನೀಡಮ್ಮ, ಹಿಂಗೆ ನೀ ತಂಟ ಹುಚ್ಚಲ್ದಮ್ಮ ನೇನು ಅಂತಾರೆ. ಅವಾಗ ಬಿಟ್ಟಿದ್ದಾಳೆ ಸ ಹುಡುಗಿ. ಬರಲ್ಲ ಇನ್ನು ಬರಲ್ಲ ಅಂತ ಹೊಡಿತಾಳೆ ಸ. ಅವನು ಸ ನರ್ಸಮ್ಮ ಫಸ್ಟ್ ಫೋನೇ ಸ ಹೊಡೆದಾಕಿದ್ದವ್ರು. ನಾನು ವಿಡಿಯೋ ಮಾಡ್ತೀನಿ ಅಂತ ಹೊಡೆದಾಕ್ತಾರೆ ಸ. ವಿಡಿಯೋ ಮಾಡ್ತೀನಿ ಅಂತ ಕೈಯಲ್ಲಿತ್ತು. ವಿಡಿಯೋ ಮಾಡ್ತಾಳೆ ಅಂದ್ಬಿಟ್ಟು ಫೋನ್ ಫಸ್ಟ್ ಹೊಡೆದಾಕ್ಬಿಟ್ರು ಸ ಅವರು. ನರಸಿಂಹಮೂರ್ತಿಯವರ ಕುಟುಂಬದವರು ಕಳೆದ 3 ವರ್ಷಗಳಿಂದ ನಿರಂತರ ಕಿರುಕುಳ ನೀಡುತ್ತಾ ಇದ್ರು ಎಂದು ಸಂತ್ರಸ್ತ ಕುಟುಂಬದವರು ಆರೋಪಿಸಿದ್ದಾರೆ. ನರಸಿಂಹಮೂರ್ತಿ, ರತ್ನಮ್ಮ, ನವೀನ್ ಕುಮಾರ್, ವಿನಯ್, ನಂದು ಹಾಗೂ ಲಕ್ಷ್ಮೀನಾರಾಯಣ ಎಂಬುವರು ದೊಣ್ಣೆ ಮತ್ತು ಕೋಲುಗಳಿಂದ ಹಲ್ಲೆ ನಡೆಸಿ ಬಳಿಕ ಮಹಿಳೆಯನ್ನ ಗುಂಡಿಗೆ ತಳ್ಳಿದ್ದಾರೆ ಎಂದು ದೂರಲಾಗಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಶಶಿಕಲಾ ಅವರನ್ನು ಮೊದಲು ಗುಡಿಬಂಡೆ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ನಂತರ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಇಷ್ಟೇ ಅಲ್ಲದೆ ಆಸ್ಪತ್ರೆಯಲ್ಲೂ ಮಹಿಳೆ ಹಾಗೂ ಕುಟುಂಬದವರ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲಿಯ ದೃಶ್ಯಗಳು ಮೊಬೈಲ್ನಲ್ಲಿ ಸರಿಯಾಗಿದ್ದು ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆ ತಂದಿವೆ. ಈ ಸಂಬಂಧ ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಘಟನೆ ಕುರಿತು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವರದಿಗಾರರು ಮೋಹನ್ ಕುಮಾರ್, ಚಿಕ್ಕಬಳ್ಳಾಪುರ, ಪಿಟಿವಿ ನ್ಯೂಸ್ ಕನ್ನಡ.